ನೆಕ್ಸ್ಟ್ ಫೋರ್ತ್ ಕ್ವೆಶ್ಚನ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಹೌ ಮೆನಿ ನಂಬರ್ಸ್ ಆಫ್ 2 ಡಿಜಿಟ್ ಆರ್ ಡಿವಿಸಿಬಲ್ ಬೈ 7 ಅಂತ. CBSE 2019 ಕೇಳಿರೋಂಥ ಕ್ವೆಶ್ಚನ್ ಇದು. ಎಷ್ಟು ನಂಬರ್ಸು, ಎಷ್ಟು 2 ಡಿಜಿಟ್ ನಂಬರ್ಸು 7 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ಹೇಳಿ ಕ್ವೆಶ್ಚನ್. ಮೊದಲನೇದಾಗಿ 2 ಡಿಜಿಟ್ ನಂಬರ್ಸ್ ಹೆಂಗಿರುತ್ತೆ ಅದನ್ನು ಫಸ್ಟು ನಮಗೆ ಗೊತ್ತಿರಬೇಕು. 2 ಡಿಜಿಟ್ ನಂಬರ್ ಹೆಂಗಿರುತ್ತೆ, 10 ಇಂದ ಮುಂದಕ್ಕಿರುವಂಥ ನಂಬರ್ಸ್ ಎಲ್ಲ 2 ಡಿಜಿಟ್ ನಂಬರು. 10, 11, 12 ಅಪ್ ಟು ಎಲ್ಲಿವರೆಗೂ ಇರುತ್ತೆ ನಂಬರ್ಸು, 99 ವರೆಗೂ ಇರುತ್ತೆ. ಅದರಲ್ಲಿ ನಂಬರ್ ಡಿವಿಸಿಬಲ್ ಬೈ 7 ಹೆಂಗಿರುತ್ತೆ, ಬೈ 7 ಇಂದ ನಂಬರ್ ಡಿವಿಸಿಬಲ್ ಆಗಬೇಕು. 2 ಡಿಜಿಟ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 14ರಿಂದ ಸ್ಟಾರ್ಟ್ ಆಗುತ್ತೆ, ಅದಲ್ವಾ. 21, 28 ಎಕ್ಸೆಟ್ರಾ ಅಪ್ ಟು ಎಲ್ಲಿವರೆಗೂ ಹೋಗುತ್ತೆ, 98 ವರೆಗೂ ಹೋಗುತ್ತೆ. 98 ಡಿವೈಡ್ ಆಗುತ್ತೆ, ಚೆಕ್ ಮಾಡಿ. 7 1 7, 7 4 28. ಸೊ ಇದಕ್ಕೆ ನಾವು ಇವಾಗ ಎಷ್ಟು ನಂಬರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಏನಾಯಿತು, 14 ಆಯಿತು. ಡಿ ಅಂದರೆ 21 ಮೈನಸ್ 14, ಇಟ್ ಈಸ್ ಈಕ್ವಲ್ ಟು 7 ಆಯಿತು. ಸೊ ನಾನು ಇವಾಗ ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಟಿ ಎನ್ ಕೊಟ್ಟಿದ್ದಾನೆ ಅವನೇ, ಲಾಸ್ಟ್ ಟರ್ಮ್ ಏನಾಗಿ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಟಿ ಎನ್ ವಿಲ್ ಬಿ ಈಕ್ವಲ್ ಟು ವಾಟ್, 98. A plus n minus 1 into d is the formula. Tn ಅಂತ ಅಂದರೆ 98, which is equal to what is here, it is 14 plus n minus 1 into d ಅಂದರೆ 7. ಸೊ 98 ಈ ಪ್ಲಸ್ 14 ಈ ಕಡೆ ಬಂದರೆ ಮೈನಸ್ 14 ಆಗುತ್ತೆ, ಇಂಟು n minus 1 into 7 ಆಯಿತು. ಸೊ 98 minus 14 ಅಂತ ಅಂದರೆ ಎಷ್ಟಾಗುತ್ತೆ, 98 minus 98ಅಲ್ಲಿ 4 ಹೋದರೆ 8ಅಲ್ಲಿ 4 ಹೋದರೆ 4 ಬರುತ್ತೆ, 9ಅಲ್ಲಿ 1 ಹೋದರೆ 8, 84. ಸೊ n minus 1 into 7 ಆಯಿತು. 7 1s 7, 7 2s 12s. ಸೊ ಹಾಗಾದರೆ n minus 1 is equal to ಎಷ್ಟಾಯಿತು, 12 ಆಯಿತು. n minus 1 is equal to 12 ಆಯಿತು ಅಂದರೆ n is equal to ಎಷ್ಟಾಯಿತು, 12 ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1, ಸೊ ದಟ್ n is equal to 13. ಹಾಗಾದರೆ 2 ಡಿಜಿಟ್ ನಂಬರ್ಸು 7 ಇಂದ ಡಿವಿಸಿಬಲ್ ಆಗುವಂಥ 2 ಡಿಜಿಟ್ ನಂಬರ್ಸು ಎಷ್ಟಿದೆ ಅಂತ ಹೇಳಿದ್ರೆ 13 ನಂಬರ್ಸ್ ಇದೆ. ಸರಿನಾ?